ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಮೊದಲಿಗೆ ಎಲ್ರಿಗೂ ಅ ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ರು? ಸೂಪರ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ವೃತ್ತಿ ಬದುಕಿನಲ್ಲಿ ಬದಲಾವಣೆ ಬಯಸೋರ್ಗೆ ಅತ್ಯಂತ ಪ್ರಶಸ್ತ ಸಮಯ ಇದು. ಇನ್ನು ಅನಿರೀಕ್ಷಿತ ಅವಕಾಶಗಳು ಒದಗಿ ಬರುವ ಸಾಧ್ಯತೆ ಕಂಡು ಬರ್ತಾ ಇದೆ. ವೃಷಭ ರಾಶಿಯವರಿಗೆ ಇವತ್ತು ನಿಮ್ಮ ನೆಚ್ಚಿನ ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಸ್ಪರ್ಧೆ ಎದುರಿಸ್ತೀರಾ, ಆದ್ರೂ ಉನ್ನತಿ ನಿಮ್ಮ ಪಾಲಿಗೆ ಒದಗಿ ಬರುತ್ತೆ. ಉತ್ತಮ ಕಾಲ ಹತ್ತಿರವಾಗಲಿದೆ. ಮಿಥುನ ರಾಶಿಯವರಿಗೆ ಇವತ್ತು ನಿಮ್ಮ ಕಾರ್ಯ ಅನುಭವ ಮತ್ತು ಕ್ಷಮತೆಯಿಂದಾಗಿ ಉತ್ತಮ ಅವಕಾಶಗಳು ಒದಗಿ ಬರುತ್ತವೆ. ಸಾಧಕ ಬಾಧಕಗಳನ್ನ ತೂಗಿ ನೋಡೋದು ಉತ್ತಮ. ಮಗನಿಂದ ಶುಭ ವಾರ್ತೆಯನ್ನ ಕೇಳ್ತೀರಾ. ಕಟಕ ರಾಶಿಯವರಿಗೆ ಇವತ್ತು ನಿಮ್ಮ ಒಳ್ಳೆಯ ಕನಸುಗಳಿಗೆ ರೆಕ್ಕೆ ಪುಕ್ಕಗಳು ಮೂಡುವ ಸಾಧ್ಯತೆ ಇದೆ. ಮನೆ ನಿರ್ಮಾಣ, ಆಸ್ತಿ ಖರೀದಿ ಮುಂತಾದವುಗಳು ಕೂಡಿ ಬರುವ ಸಾಧ್ಯತೆ ಇದೆ. ಇನ್ನು ಗಣಪತಿಯ ಆರಾಧನೆಯಿಂದ ಎಲ್ಲ ಉತ್ತಮವಾಗಿರುತ್ತೆ. ಸಿಂಹ ರಾಶಿಯವರಿಗೆ ಇವತ್ತು ನಿಮ್ಮ ನಡೆನುಡಿಗಳಿಂದ ಉತ್ತಮ ಗೌರವ ಸಂಪಾದಿಸ್ತೀರಾ. ಬೇರೆಯವರ ಸಲಹೆಗಳನ್ನ ಕಡೆಗಣಿಸದೇ ಇರೋದು ಒಳ್ಳೆಯದು. ಇನ್ನು ಉತ್ತಮ ಯೋಜನೆಗಳನ್ನ ಕೈಗೊಳ್ಳಲು ಇದು ಸಕಾಲ. ಕನ್ಯಾ ರಾಶಿಯವರಿಗೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ಆತುರತೆ ಬೇಡ. ಸಮಾಧಾನದಿಂದ ಕೆಲಸಗಳಲ್ಲಿ ಯಶಸ್ಸನ್ನ ಕಾಣ್ತೀರಾ. ಸ್ಥಿರ ಸಂಪನ್ಮೂಲಗಳನ್ನ ಕಂಡುಕೊಳ್ಳಿ. ಇನ್ನು ಗುರುವಿನ ಆರಾಧನೆಯಿಂದ ನಿಮ್ಗೆ ಶ್ರೇಯಸ್ಕರ, ಹಾಗೆ ಒಳ್ಳೇದು ಕೂಡ ಆಗತ್ತೆ. ತುಲಾ ರಾಶಿಯವರಿಗೆ ಇವತ್ತು ಹಿಂದಿನ ಉದ್ಯೋಗದಾತರಿಂದ ಅನಿರೀಕ್ಷಿತ ಕರೆಯ ಸಂಭವ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಸಂಬಂಧವನ್ನ ಹೊಂದಲಿದ್ದೀರಾ. ದಿನದ ಅಂತ್ಯದಲ್ಲಿ ಸಹೋದ್ಯೋಗಿಗಳೊಂದಿಗೆ ಔತಣಕೂಟದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಖುಷಿಯಾಗಿರ್ತೀರಾ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಒತ್ತಡದಿಂದ ಹೊರಬಂದು ಖುಷಿಯಾಗಿರ್ತೀರಾ. ಸ್ನೇಹಿತರ ಅನಿರೀಕ್ಷಿತ ಆಗಮನದಿಂದ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ಮನೆಯಲ್ಲಿ ಹಿತಕರ ವಾತಾವರಣ ನೆಲೆಸುತ್ತೆ. ಧನುರ್ ರಾಶಿಯವರಿಗೆ ಇವತ್ತು ಅತ್ಯಪೂರ್ವ ಕ್ಷಣವೊಂದು ನಿಮ್ಗೆ ಒದಗಿ ಬರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಅಪರೂಪದ ಹಿಂದಿನ ಕ್ಷಣಗಳನ್ನ ನೆನಪಿಸ್ಕೋತೀರಾ. ಮಕ್ಕಳ ಆರೋಗ್ಯದ ಕಡೆ ಎಚ್ಚರ ಇರಬೇಕು. ಮಕರ ರಾಶಿಯವರಿಗೆ ಇವತ್ತು ವಿಪರೀತ ಕೆಲಸದ ನಡುವೆನೂ ಮಾನಸಿಕ ಸ್ಥಿಮಿತ ನಿಮ್ಮದಾಗಲಿದೆ. ಸಹವರ್ತಿಗಳಲ್ಲಿ ಉತ್ಸಾಹ ಹುರುಪನ್ನ ತುಂಬುತ್ತೀರಾ. ಇನ್ನು ದಿನದ ಅಂತ್ಯದಲ್ಲಿ ವಿಪರೀತ ದಣಿವು ನಿಮ್ಮ ಅರಿವಿಗೆ ಬರುತ್ತೆ. ಆದಷ್ಟು ರೆಸ್ಟ್ ಮಾಡಿ ಸರಿ ಹೋಗುತ್ತೆ. ಕುಂಭರಾಶಿಯಲ್ಲಿ ಇವತ್ತು ನಿಮ್ಮ ಸಂಗಾತಿಯ ಜೊತೆನೇ ಇದ್ದು ನಿಮ್ಮ ಮನದ ಇಚ್ಛೆಯನ್ನ ಪೂರೈಸ್ತೀರಾ. ಇನ್ನು ನಿಮ್ಮ ಇಚ್ಛೆಗೆ ಉತ್ತಮ ಸಹಕಾರ ದೊರೆಯಲಿದೆ. ನೆಮ್ಮದಿಯ ದಿನವಾಗಲಿದೆ. ಇಚ್ಛೆಯ ಪೂರೈಕೆಗೆ ಪಕ್ಷಿಗಳಿಗೆ ಕಾಳು ನೀಡಿ ಒಳ್ಳೆದಾಗತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತು ಕಾರ್ಯಕ್ಷೇತ್ರದಲ್ಲಿ ಹಿರಿಯ ಸಹೋದ್ಯೋಗಿಗಳು ಮತ್ತು ಸ್ನೇಹಿತರುಗಳೊಂದಿಗೆ ಉತ್ತಮ ಸಹಕಾರ ದೊರೆಯುತ್ತೆ. ಇನ್ನು ಹಿರಿಯರಿಂದ ಬಂದ ಸಲಹೆ ನಿರಾಕರಿಸಬೇಡಿ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇವತ್ತು ನಿಮ್ಮದಾಗಲಿದೆ. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಇನ್ನೇನು ನಾಳೆ ಸ್ಯಾಟರ್ಡೇ, ಸೊ ಲಾಂಗ್ ವೀಕೆಂಡ್ ಬೇರೆ ಈ ಸರಿ ಇದೆ. ಖುಷಿಯಾಗಿರಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ ಅಂತ ಹೇಳ್ತಾ ಇವತ್ತು ನಾವು ನಿಮ್ಗೆ ಫುಲ್ ಡೇ ನ್ಯೂಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.